ದೇಶಾದ್ಯಂತ ನೀಟ್ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದೆ. ದೆಹಲಿ ಸಂಸತ್ ಆವರಣದಲ್ಲಿ ಕಪ್ಪು ಬಟ್ಟೆ ಧರಿಸಿ ಕಾಂಗ್ರೆಸ್ ಸಂಸದರು ಪ್ರತಿಭಟನೆ ಮಾಡಿದರು. ಧರ್ಮೇಂದ್ರ ಪ್ರಧಾನ್, ಅಮಿತ್ ಶಾ ರಾಜೀನಾಮೆಗೆ ಪಟ್ಟು ಹಿಡಿದರು. ಲೋಕಸಭೆ, ರಾಜ್ಯಸಭೆಯಲ್ಲೂ ನೀಟ್ ವಿಚಾರ ಕೋಲಾಹಲ ಎಬ್ಬಿಸಿದೆ. ನಾವು ಚರ್ಚೆಗೆ ಸಿದ್ಧ ಅಂತ ಕಿರಣ್ ರಿಜಿಜು ಹೇಳಿದ್ದಾರೆ. ಏನೆಲ್ಲ ಪೊಲಿಟಿಕಲ್ ವಾರ್ ನಡೀತಾ ಇದೆ, ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಬನ್ನಿ ನೋಡೋಣ. ಕಪ್ಪು ಬಟ್ಟೆ ಧರಿಸಿ ಕಾಂಗ್ರೆಸ್ ಸಂಸದರು, ವಿಪಕ್ಷ ನಾಯಕರು ಸಂಸತ್ಗೆ ಆಗಮಿಸಿದ್ರು. ಸಂಸತ್ ಅಧಿವೇಶನದ 3ನೇ ದಿನವೂ ಗದ್ದಲ ಗಲಾಟೆಗೆ ಕಾರಣ ಆಗಿದೆ. ಸದನಕ್ಕೆ ಸ್ಪೀಕರ್ ಎಂಟ್ರಿ ಆಗ್ತಿದ್ದಂತೆ ವಿಪಕ್ಷ ಸದಸ್ಯರು ಘೋಷಣೆ ಕೂಗಿದ್ದಾರೆ. ರಾಜ್ಯಸಭೆಯಲ್ಲಿ ಮಧ್ಯಾಹ್ನ 12 ಗಂಟೆವರೆಗೆ ಕಲಾಪ ಮುಂದೂಡಿಕೆ ಆಗಿತ್ತು. ಬಳಿಕ ಮತ್ತೆ ಗಲಾಟೆ ಆಗಿದ್ರಿಂದ ಮಧ್ಯಾಹ್ನ 2 ಗಂಟೆಗೆ ಅಧಿವೇಶನ ಮುಂದೂಡಿಕೆ ಆಗಿತ್ತು. ರಾಜ್ಯಸಭೆ ಮಾತ್ರವಲ್ಲ, ಲೋಕಸಭೆಯಲ್ಲೂ ನೀಟ್ ಸದ್ದು ಮಾಡಿತು. ಪ್ರಶ್ನೋತ್ತರ ಕಲಾಪದ ಬಳಿಕ ಚರ್ಚೆಗೆ ಕೇಂದ್ರ ಸರ್ಕಾರ ಸಿದ್ಧವಿದೆ, ಪ್ರತಿಭಟನೆ ಹಿಂಪಡೆಯುವಂತೆ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮನವಿ ಮಾಡಿದ್ರು. ಸ್ಪೀಕರ್ ಮನವಿಗೆ ಒಪ್ಪದ ವಿಪಕ್ಷಗಳು ಪ್ರತಿಭಟನೆ ಮಾಡಿದ್ವು. ಲೋಕಸಭೆಯಲ್ಲಿ ಮಾತನಾಡಿದ ಎಸ್ಪಿ ಸಂಸದ ಅಖಿಲೇಶ್ ಯಾದವ್, ಇದು ರಾಜಕೀಯ ವಿಚಾರ ಅಲ್ಲ, ವಿದ್ಯಾರ್ಥಿಗಳು, ಯುವಕರ ವಿಚಾರ ಆಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. अध्यक्ष महोदय, ये मुद्दा कांग्रेस, समाजवादी पार्टी, बीजेपी का नहीं है. ये मुद्दा युवाओं और छात्र नौजवानों का है. आपने इनको बुलवा दिया, क्या समझौता कर लिया आपने? क्या आपने क्यों नहीं बोलने दिया हमें? अध्यक्ष मैंने बोलने के लिए कहा, 1 मिनट प्लीज. नहीं, आपने समझौता क्यों कर लिया फिर? हम लोग का बात भी अखिलेश जी नहीं, छात्र नौजवान क्या केवल अखिलेश जी 1 मिनट नहीं. अध्यक्ष महोदय, अध्यक्ष महोदय, ये पक्ष ठीक नहीं है. अध्यक्ष महोदय, छात्रों की नहीं सुनी जाएगी तो सड़कों पे आएंगे, उनके कपड़े फाड़े. क्या बेटियों के कपड़े फाड़ेंगे आप? हम और राहुल नहीं थे. अध्यक्ष महोदय, हम मजबूरी में गए प्रधानमंत्री के आवास पर. अगर आप सुन लेते हैं यहाँ पर तो हम नहीं जाते. क्या प्रधानमंत्री स्टेटमेंट नहीं दे सकते हैं? युवाओं के लिए आप बाहर बोल सकते हैं, सदन में क्यों नहीं बोल सकते हैं आप? ನಾವು ಚರ್ಚೆ ಮಾಡೋಕೆ ಸಿದ್ಧ ಇದ್ದೇವೆ, ವಿಪಕ್ಷಗಳು ಸಮಯ ಹಾಳು ಮಾಡೋದು ಬೇಡ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ರು. सरकार की तरफ से औपचारिक हमने फिर से कह दिया है कि हम चर्चा के लिए तैयार हैं, तो समय तय करें और पार्लियामेंट का समय को बर्बाद नहीं करके. ಇದೆಲ್ಲದರ ಮಧ್ಯೆ ಪ್ರಧಾನಿ ಮೋದಿ ಅವರನ್ನ ಶರದ್ ಪವಾರ್, ಸಂಸದೆ ಸುಪ್ರಿಯಾ ಸುಳೆ ಭೇಟಿಯಾಗಿ ಮಾತುಕತೆ ಮಾಡಿದ್ದಾರೆ. ಸಂಸತ್ ಭವನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗಿ ಚರ್ಚೆ ಮಾಡಿದ್ರು. ನೀಟ್ ಹಗರಣವನ್ನ ವಿಪಕ್ಷಗಳು ತುಂಬಾನೇ ಗಂಭೀರವಾಗಿ ಪರಿಗಣಿಸಿವೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಕೇಂದ್ರ ಸರ್ಕಾರಕ್ಕೆ ವಿಪಕ್ಷಗಳು ಎಚ್ಚರಿಕೆ ಕೊಟ್ಟಿವೆ. ಬ್ಯೂರೋ ರಿಪೋರ್ಟ್, TV9.